ನೋಡಿ, ಇವತ್ತು ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15 ವರ್ಷಗಳಿಂದ EVM ಬೇಡ ಅಂತ ಹೇಳ್ತಾ ಇದ್ದೀವಿ, EVM ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋಕ್ಕೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಿಸ್ಟಮ್ ಅವರ ಕೈನಲ್ಲಿದೆ, ಏನು ಮಾಡೋದು? ಅವರಲ್ಲೂ ಕೂಡ ಅನೇಕರು EVM ವಿರೋಧಿಸಿದ್ದಾರೆ. ಎಲ್ಲ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಆಗಿರಬಹುದು. 15 ವರ್ಷಗಳಿಂದ ಏನು ಹೇಳಿದ್ದಾರೆ ಮೊದಲು ಕೇಳ್ಕೊಂಬನ್ನಿ. ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದರೆ, ಎಲ್ಲಿಯವರೆಗೆ EVM ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ ಅಂಥೇಳಿ, ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು. ಅಂದರೆ EVMಗಳೇ ಮುಖ್ಯ, EVMಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂಥೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು. ಅಲ್ಲೆಲ್ಲ ಅವರು ಕೂಡ ಭಾಳ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಅಂತ. ಇಲ್ಲಿ ಇದು ಏನು BJPಯ ಲೀಡರ್ಶಿಪ್ಪು ಇಲ್ಲ, ಇಲ್ಲಿ ಯಡಿಯೂರಪ್ಪನವ್ರು ಆದಮೇಲೆ ಅಂಥ ಲೀಡರ್ಶಿಪ್ ಯಾವುದು ಬರಲಿಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಅದನ್ನು ಮಾಡಿದರು. ಒಂದು ರಾಜ್ಯ ಬಿಟ್ಬಿಡೋದಪ್ಪ, ಒಂದು ರಾಜ್ಯ ಬಿಟ್ಟರೆ ನಂಬಿಕೆ ಬರುತ್ತಲ್ಲ, ಹೌದೌದು EVM ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ. ಅಲ್ಲ ಅವ್ರಿಗೆ ಅಧಿಕಾರಕ್ಕೆ ಬರಬೇಕಾಗಿತ್ತು, ಅಷ್ಟಕ್ಕೆ ಮಾಡಿಕೊಂಡ್ರು ಅಂತ. ಅದು ನೋಡಬೇಕು, ಅದು ಮುಂದೆ. ಈಗ ಅಲ್ಲಿ ಟೆಕ್ನಿಕಲಿ EVM ಹ್ಯಾಕ್ ಮಾಡ್ಬೋದು ಅನ್ನೋದನ್ನು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದನೇ ನಮಗೆ ಅಷ್ಟು ಬ್ಯಾಲೆಟ್ ಪೇಪರ್ ಜಾರಿಗೆ ಒತ್ತಾಯಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. EVM ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿನ್ನೆ ಬೈ ಎಲೆಕ್ಷನಲ್ಲಿ 3ಕ್ಕೆ 3 ಸ್ವೀಪ್ ಆಗಿದ್ದು ಯಾಕಂತ ನೀವು ಹೇಳಿಲ್ಲ, ನಾವು ಹೇಳಲ್ಲ, ಎಲ್ಲ ಒಂದು ಕಡೆ ಆಗಿರ್ಬೋದು ಅಂತ ನೀವೇ ಹೇಳ್ದಂಗೆ ಆಗಿದೆ ಅನ್ನೋದಾದರೆ ಒಪ್ಕೊಳ್ತೀರಾ? ಮಹಾರಾಷ್ಟ್ರದಲ್ಲಿ ಏನಾಗಿದೆ ರಿಸಲ್ಟ್, ಓಕೆ. ಜಾರ್ಖಂಡಲ್ಲಿ ಏನಾಯಿತು? ಆ ಥರ ಏನಾದರೂ ಮಾಡೋದಕ್ಕೆ ಸಾಧ್ಯನೇ ಇದ್ದಿದ್ರೆ ಅಲ್ಲೂ ಆಗಬೇಕಿತ್ತು, ಬೇಡಪ್ಪ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟ್ ಗೆದ್ರಿ ಕಾಂಗ್ರೆಸ್ನವರು, ಆಗ ಮಾಡ್ಬೋದಿತ್ತಲ್ಲ. ಏನೋ ಹೇಳಬೇಕು ಅಂತ ಹೇಳೋದಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೆಲವೊಮ್ಮೆ ಅವರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ಬಿಡುತ್ತೆ. ಇವತ್ತು ಎಲಾನ್ ಮಸ್ಕ್ ಅವರು ಯಾವುದೋ ಒಂದು ಟ್ವೀಟನ್ನು ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಯಾವುದೋ ಒಂದು ರಾಷ್ಟ್ರದ ದೇಶದಲ್ಲಿ ಚುನಾವಣೆಯಾಗಿ ತುಂಬ ದಿನ ಆಗಿ ಅದನ್ನು ಕೌಂಟಿಂಗ್ ಮಾಡೋದಕ್ಕೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಂಡಿಯಾದವ್ರು ಹೆಂಗೆ ಇವರು ಇಷ್ಟು ವೋಟ್ಗಳನ್ನು ಒಂದೇ ದಿನದಲ್ಲಿ ಕೌಂಟ್ ಮಾಡಿ ಮುಗಿಸ್ಬಿಡ್ತಾರೆ ಅಂತೇಳಿ ಅಷ್ಟು ಫಾಸ್ಟ್ ಇದ್ದೀವಿ. ಎಲಾನ್ ಮಸ್ಕ್ ಟ್ವೀಟ್ ಮಾಡಿರೋದು. ಈಗ EVM ಮಿಷಿನ್ ಬೇಡ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ನೆನ್ನೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಎದುರು ಮಹಾಗಾಡಿ ಪಲ್ಟಿ ಹೊಡೆದಿದೆ, ಲಿಟ್ರಲಿ ಪಲ್ಟಿ ಹೊಡೆದಿದೆ. ಎಕ್ಸಿಟ್ ಪೋಲ್ ನಂಬರ್ಗಿಂತ ಅಚ್ಚರಿಯಾದಂಥ ಬೆಳವಣಿಗೆ ಆಗಿದೆ, ಕಂಪ್ಲೀಟ್ ಉಲ್ಟಾ ಹೊಡೆದಿದೆ. ಇದರ ಬೆನ್ನಲ್ಲೇ, ರಿಸಲ್ಟ್ ಬಂದಂಥ ಬೆನ್ನಲ್ಲೇ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕೇಸರಿ ಮೈತ್ರಿಕೂಟಕ್ಕೆ ಕೊಚ್ಚಿ ಹೋದ ಅಘಾಡಿ. ಶಿಂಧೆ ಫಡ್ನವೀಸ್ ಅಪರ, ವಿಕಾಸ್ ಅಘಾಡಿ ತತ್ತರ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಫಡ್ನವೀಸ್ ಅಪರಕ್ಕೆ ವಿಕಾಸ್ ಅಘಾಡಿ ತತ್ತರಿಸಿ ಹೋಗಿದೆ. ಲೋಕಸಭೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದ ಮಹಾ ವಿಕಾಸ್ ಅಘಾಡಿ ವಿಧಾನಸಭೆಯಲ್ಲಿ ಮುಗ್ಗರಿಸಿದೆ. ಮಹಾರಾಷ್ಟ್ರ ವಿಧಾನಸಭೆಯ 288 ಕ್ಷೇತ್ರಗಳಲ್ಲಿ 225ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಬಿಗಿದೆ. ಮಹಾರಾಷ್ಟ್ರದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸೀಟು ಗೆದ್ದಿದೆ ಅಂತ ನೋಡೋದಾದ್ರೆ,
ಮಹಾ ರಿಸಲ್ಟ್ ಬಳಿಕ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಸಂಭ್ರಮಾಚರಿಸಿದರು. ಈ ವೇಳೆ ಕಾರ್ಯಕರ್ತರು ಮಹಾರಾಷ್ಟ್ರ ಜನತೆಗೆ ನಮೋ ಧನ್ಯವಾದ ತಿಳಿಸಿದರು. ಇದೇ ವೇಳೆ ಇಂಡಿ ಕೂಟಕ್ಕೆ ಪರೋಕ್ಷವಾಗಿ ತಿರುಗೇಟು ನೀಡಿದರು. ಏಕ್ ಹೈ ತೋ ಸೇಫ್ ಹೈ, ಒಗ್ಗಟ್ಟು ಇದ್ದಲ್ಲಿ ಮುಂದಿನ ಭವಿಷ್ಯ ಚೆನ್ನಾಗಿರಲಿದೆ. ಮಹಾರಾಷ್ಟ್ರದ ಜನತೆ ಇಂಡಿಗೆ ಪಾಠ ಕಲಿಸಿದ್ದಾರೆ ಅಂತ ಮೋದಿ ಹೇಳಿದ್ದಾರೆ. हम मिलकर आगे बढ़ेंगे, एकजुट होकर आगे बढ़ेंगे तो हर लक्ष्य पाकर रहेंगे. इसी भाव के साथ एक है तो एक है तो एक है तो मैं एक बार फिर आप सभी को बहुत बहुत बधाई देता हूं, देशवासियों को बधाई देता हूं, महाराष्ट्र के लोगों को विशेष बधाई देता हूं. ಇನ್ನು ವಕ್ಫ್ ವಿಚಾರವಾಗಿ ಎದ್ದಿರುವ ಗೊಂದಲಕ್ಕೆ ಮೋದಿ ತಿರುಗೇಟು ನೀಡಿದ್ದಾರೆ. ಸಂವಿಧಾನದಲ್ಲಿ ವಕ್ಫ್ ಕಾನೂನಿಗೆ ಸ್ಥಾನವಿಲ್ಲ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಹೆಚ್ಚಿಸಲು ಹೀಗೆ ಮಾಡಿದೆ. ಕಾಂಗ್ರೆಸ್ ತುಷ್ಟೀಕರಣಕ್ಕಾಗಿ ಕಾನೂನು ಮಾಡಿದೆ ಅಂತ ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ದಾರೆ. कांग्रेस ने तुष्टीकरण के लिए कानून बनाए, सुप्रीम कोर्ट के आदेश तक की परवाह नहीं की. इसका एक उदाहरण वक्फ बोर्ड है. दिल्ली के लोग तो चौंक जाएंगे. हालात ये थी कि 2014 में इन लोगों ने सरकार से जाते जाते दिल्ली के आसपास की अनेक संपत्तियां वक्फ बोर्ड को सौंप दी थी. ಮಹಾರಾಷ್ಟ್ರದ ಜನಾದೇಶ ಮೂಲಕ ಸಂದೇಶ ನೀಡಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಭಾರತದ ಸಂವಿಧಾನವಾಗಿರಲಿದೆ. ದೇಶದಲ್ಲಿ 2 ಸಂವಿಧಾನದ ಬಗ್ಗೆ ಮಾತಾಡೋರಿಗೆ ಪಾಠ ಕಲಿಸಬೇಕಿದೆ ಅಂತ ಗುಡುಗಿದ್ದಾರೆ. ಇದೇ ವೇಳೆ ಜಗತ್ತಲ್ಲಿ ಯಾವುದೇ ಶಕ್ತಿ ಆರ್ಟಿಕಲ್ 370 ವಾಪಸ್ ತರೋದಕ್ಕೆ ಸಾಧ್ಯವಿಲ್ಲ ಅಂತ ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. आज महाराष्ट्र के जनादेश का एक और संदेश है. पूरे देश में सिर्फ और सिर्फ एक ही संविधान चलेगा. वो संविधान है बाबा साहब आम्बेडकर का संविधान, भारत का संविधान. जो भी सामने या पर्दे के पीछे देश में 2 संविधान की बात करेगा, उसको देश पूरी तरह से नकार देगा. ಮಹಾರಾಷ್ಟ್ರದಲ್ಲಿ ಎನ್ಡಿಎ ಐತಿಹಾಸಿಕ ಗೆಲುವು ಕಂಡಿರುವುದಕ್ಕೆ ಮೋದಿ ಫುಲ್ ಖುಷ್ ಆಗಿದ್ದಾರೆ. ಇಂತಹ ಗೆಲುವು ಕಳೆದ 50 ವರ್ಷಗಳಲ್ಲಿ ಆಗಿರಲಿಲ್ಲ ಅಂತ ತಮ್ಮ ಕಾರ್ಯಕರ್ತರಿಗೆ ಶಹಬಾಸ್ ಅಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯ ಇನ್ನು ಮುಂದೆ ಮಹಾಯುತಿ ಅಬ್ಬರ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ.